ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಬಸವಣ್ಣನವರ ವಚನ. ಪುಣ್ಯ ಪಾಪಗಳು ಎಂಬುವವು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ದೇವ ಭಕ್ತ ಜಯ ಜಿಯ ಎಂಬ ಈ ನುಡಿಯ ಒಳಗೆ ಕೈಲಾಸ ಕಾಣಿರೆಣ್ಣ. ಮಹಾತ್ಮ ಬಸವಣ್ಣನವರ ಮತ್ತು ಶರಣರ ಪ್ರತಿಯೊಂದು ವಚನಗಳು ಮಾನವನ ಕಲ್ಯಾಣಕ್ಕಾಗಿಯೇ ಹೊರತು ಜಾತಿ ಭೇದ ಭಾವದ ಸಲುವಾಗಿ ಅಲ್ಲವೇ ಅಲ್ಲ. ಆ ಕಾರಣಕ್ಕಾಗಿ ನಾವು ಗೊತ್ತಿರಲಾದ ಸಲುವಾಗಿ ಏನೇನೋ ತಪ್ಪು ಮಾಡ್ತಾ ಇರ್ತೀವಿ. ಯಾರು ನೋಡಿಲ್ಲ ಅಂಥೇಳಿ ಸುಳ್ಳು ಹೇಳ್ತೀವಿ, ಇನ್ನೊಬ್ಬರ ಬಗ್ಗೆ ಟೀಕಾ ಮಾಡ್ತೀವಿ. ಇವೆಲ್ಲ ತಪ್ಪುಗಳನ್ನು ಬಿಟ್ಟು ಕೊಡುವ ಸಲುವಾಗಿ, ಸಜ್ಜನ ವ್ಯಕ್ತಿಯಾಗಿ ಸಜ್ಜನ ಸಮಾಜವನ್ನು ಕಟ್ಟುವ ಸಲುವಾಗಿ ನಮ್ಮ ನುಡಿ ಮತ್ತು ನಡೆ ಆತ್ಮಸಾಕ್ಷಿಯಿಂದ ಬದುಕುವುದನ್ನು ಕಲಿಸಿದ್ದಾರೆ ನಮ್ಮ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆಲ್ಲ ನೀನೇ ಪ್ರಮಾಣ, ಇದರ ಸಂಗಮ. ಎಲ್ಲ ವಚನಗಳು ಶರಣ ದೇಹವೆಂಬ ದೇಗುಲದೊಳಗೆ ಸೃಷ್ಟಿಕರ್ತ ಇದ್ದಾನೆ ಅಂತಕ್ಕಂಥ ಗಟ್ಟಿತನ ಇಟ್ಕೊಂಡು ಆತ್ಮಸಾಕ್ಷಿಯಿಂದ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ನಮ್ಮ ಶರಣರು ಇಡೀ ಜಗತ್ತಕ್ಕೆ ಮಾದರಿಯಾಗಿದ್ದಾರೆ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಹಾಕುವ ಸಲುವಾಗಿ ಬಸವ ಕಲ್ಯಾಣದ ಬಸವಾದಿ ಶಿವಶರಣರ ಅನುಭವ ಮಂಟಪದ ವಚನಗಳು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಮ್ಮಿಂದ ಅನೇಕ ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ. ಆ ತಪ್ಪುಗಳನ್ನು ತಿದ್ದಿಕೊಂಡು ಶರಣರು ಹೇಳಿದಂತೆ ಅವರ ವಚನಗಳಂತೆ ಸ್ವಲ್ಪ ನಡೆದುಕೊಂಡು ಹೋದರೆ ಎಲ್ಲರ ಬಾಳು ಬಂಗಾರವಾಗಲಿದೆ ಎಂದು ಹೇಳುತ್ತಾ, ಕೊನೆಯದಾಗಿ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರ ಮನ ಮತ್ತು ಮನೆಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ, ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.